ಇನ್ನು ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯಾದ್ಯಂತ ಕೂಡ ಮಳೆ ಅಬ್ಬರ ಜೋರಾಗಿದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಇಲ್ಲಿ 50ಕ್ಕೂ ಹೆಚ್ಚು ಮರ, ವಿದ್ಯುತ್ ಕಂಬಗಳು ಧರೆಗೆ ಉರುಳಿ ಬಿದ್ದಿದೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಅವಾಂತರ ಸೃಷ್ಟಿ ಮಾಡಿದೆ ಮಳೆ. ಜನ ತತ್ತರಿಸಿ ಹೋಗಿದ್ದಾರೆ. ಧರೆಗುರುಳಿದೆ 50ಕ್ಕೂ ಹೆಚ್ಚು ಮರ ಮತ್ತೆ ವಿದ್ಯುತ್ ಕಂಬಗಳು. ವಡಗೇರ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಭಾರಿ ಮಳೆಯಿಂದ ಹಲವಾರು ಮನೆಗಳಿಗೆ ಹಾನಿಯಾಗಿದೆ. ಈ ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಜೋರಾಗಿದೆ. ಜನ ಕಂಗಾಲಾಗಿ ಹೋಗಿದ್ದಾರೆ. ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿ 50ಕ್ಕೂ ಹೆಚ್ಚು ಮರ ಜೊತೆಗೆ ವಿದ್ಯುತ್ ಕಂಬಗಳು ಒಂದು ದಿನಕ್ಕೇನೆ ಕೆಳಗೆ ಬಿದ್ದಿರುವಂಥದ್ದು ನಾವು ನೋಡ್ತಾ ಇದೀವಿ. ಅಲ್ಲಿನ ದೃಶ್ಯಗಳನ್ನ ಎಷ್ಟೋ ಮನೆಗಳು ಹಾನಿಗೊಳಗಾಗಿದೆ. ಒಂದಲ್ಲ ಎರಡಲ್ಲ 50ಕ್ಕೂ ಹೆಚ್ಚು ಮರಗಳು ಜೊತೆಗೆ ವಿದ್ಯುತ್ ಕಂಬಗಳು ಕೆಳಗೆ ಬಿದ್ದಿರುವಂಥದ್ದು. ಭಾರಿ ಬಿರುಗಾಳಿ ಸಹಿತ ಮಳೆಯಾಗಿರುವಂಥದ್ದು. ಜನ ತತ್ತರಿಸಿ ಹೋಗಿದ್ದಾರೆ. ಒಂದೇ ದಿನಕ್ಕೆ ಇಷ್ಟ ಆಯ್ತಲ್ಲಪ್ಪ ಪರಿಸ್ಥಿತಿ, ಮುಂದೆ ಹೀಗೆ ಮಳೆ ಆದ್ರೆ ಏನು ನಮ್ಮ ಸ್ಥಿತಿ ಅಂತ ಕಂಗಾಲಾಗಿ ಹೋಗಿದ್ದಾರೆ ಅಲ್ಲಿನ ಜನ. ಸಣ್ಣ ಪುಟ್ಟ ಮನೆಗಳನ್ನ, ಸೀಟ್ ಮನೆಗಳನ್ನ ಕಟ್ಕೊಂಡಿರುವವರಂತೂ ಯಾವಾಗ ಏನ್ ಸಮಸ್ಯೆ ಆಗುತ್ತೋ ಅಂತ ಭಯದಿಂದ ಇದ್ದಾರಲ್ಲಿ. ನೋಡ್ತಾ ಇದೀವಿ ಸೀಟ್ಗಳು ಹಾಕೊಂಡಿರುವಂತಹ ಮನೆಗಳ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದೀವಿ. ಅವರು ಅದೇ ಆಧಾರ, ಅವರಿಗೆ ಸಣ್ಣ ಪುಟ್ಟ ಮನೆಗಳೇ ಅವರಿಗೆ ಆಧಾರ. ಸೀಟ್ಗಳನ್ನೇ ಹಾಕೊಂಡಿರ್ತಾರೆ. ಆ ಸೀಟುಗಳು ಯಾವಾಗ ಮುರಿದು ಬೀಳುತ್ತೋ, ಯಾವಾಗ ಹಾರ್ಕೊಂಡು ಹೋಗುತ್ತೋ, ಏನ್ ಅವಾಂತರ ಸೃಷ್ಟಿಯಾಗುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ.